ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಶೇಷವಾದ ಸುದ್ದಿ. ಬೈಂದೂರಿನ ಒಂದು ಶಾಲೆ, ಒಬ್ಬ ಮಹಿಳೆ, ಒಬ್ಬರ ತಾಯಿ ಏನು ಮನಸ್ಸು ಮಾಡಿದ್ರೆ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ವಿಶೇಷವಾದ ಸುದ್ದಿ. ನಮ್ಮ ಬೈಂದೂರಿನ ಶಾಸಕರು ಮಾನ್ಯ ಗುರುರಾಜ್ ಗಂಟಿಹೊಳೆ ಅವರು. ಯಾಕೆ ಇವ್ರ ಹೆಸರು ತಾಂತ ಇದ್ದೀನಿ ಅಂದ್ರೆ ತುಂಬಾ ವಿಶೇಷವಾಗಿದೆ. ಕಳೆದ ವರ್ಷ ಬೈಂದೂರಿನ ಶಾಲೆಯಲ್ಲಿ 34%, 24 ಕಮ್ಮಿ ಇತ್ತು. ಅವಾಗ ಹೋಗಿ ಟೀಚರ್ಗೆ ಗದ್ರಿದ್ದ ವಿಡಿಯೋ, ಒಂದು ಮಾತಾಡಿದ್ದ ವಿಡಿಯೋ ತುಂಬಾ ವೈರಲ್ ಆಗಿ ಒಂದು ಬಹಳ ಸುದ್ದಿ ಆಗಿತ್ತು. ಅವ್ರ ಮೇಲೆ ಕೋಪ ಇತ್ತು ಎಲ್ಲರಿಗೂ. ಆದ್ರೆ ಇವತ್ತು ಅವ್ರು ಮಾಡಿರೋಂಥ ಒಳ್ಳೆ ಕೆಲಸನ ಹೇಳಬೇಕಲ್ಲ ಸ್ನೇಹಿತರೆ. ಅವಾಗ ಇದನ್ನೇ ಚಾಲೆಂಜ್ ಆಗಿ ತಗೊಂಡಂತ ಬೈಂದೂರಿನ ಶಾಲೆಯ ಜಯಂತಿ ಟೀಚರ್ ಮತ್ತು ಅವರ ತಂಡ, ಅವರು ದೂರದಿಂದ ಬಂದು ಪಾಠ ಮಾಡ್ತಿದ್ರಂತೆ. ಸರಿಯಾದ ಟೈಮಿಗೆ ಬರೋಕ್ಕಾಗ್ತಿಲ್ಲ. ಆದ್ರೆ ಶಾಸಕರು ಈ ಮಾತನ್ನ ಅವರು ಮನ ಮುಟ್ಟಿದೆ, ನಾವೇನಾದ್ರು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದನ್ನ ಜಯಂತಿ ಟೀಚರ್ ಅವ್ರ ತಂಡ ತಂದು ಎಲ್ಲ ದೂರದಲ್ಲಿ ನಮ್ಮ ಸ್ವಂತ ಮನೇಲಿ ಇದ್ದವರು ಬಂದು ಬೈಂದೂರಲ್ಲಿ ಶಾಲೆ ಹತ್ರನೇ ಬಾಡಿಗೆ ಮನೆ ತಗೊಂಡು ಇವತ್ತು ಸಾಧನೆ ಶಿಖರ ಏರಿದ್ದಾರೆ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ 34%, 24 ಎಷ್ಟೋ ಫೇಲ್ಗಳು, ಎಷ್ಟೋ ಒಂದು ಇದಾದ ಫೇಲ್ ಆಗಿ ಒಂದು ಶಾಲೆಗೆ ಒಂದು ಹೆಸರು ಬಂದಿತ್ತಲ್ಲ, ಅವಾಗ ಗುರುರಾಜ್ ಗಂಟಿಹೊಳೆ ಅವರು ಬೈದು ಮಾಡಿದ್ರು. ಅದು ತುಂಬಾ ಸುದ್ದಿ ಆಗಿತ್ತು. ಆದ್ರೆ ಇವತ್ತು 94%, 95%, 98%ಗೆ ಬಂದಿದೆಯಂತೆ. ನೋಡಿ, ಒಬ್ರು ಪರಿಶ್ರಮ ಹಾಕಿದ್ರೆ ಮಾಡ್ಬೇಕು ಅಂತ ನಿಂತ್ರೆ ಯಾವ ರೀತಿಯ ಈ ಸಾಧನೆ ತೋರ್ತಾರೆ ಅಂದ್ರೆ ಇವತ್ತು ನಂಬರ್ 1 ಬಂದಿದೆ. 94, 95, 96 ಬಂದಿದೆ. ಆ ಜಯಂತಿ ಟೀಚರ್ ಅವರ ಸಾಧನೆ, ಅವರ ತಂಡದ ಅವರ ಸಾಧನೆ ತುಂಬಾ ಉತ್ತಮವಾಗಿದೆ. ಅವರೆಲ್ಲ ಸಹ ಶಿಕ್ಷಕರು ಹೋರಾಟ ಮಾಡಿ ಎಲ್ಲ ಬಾಡಿಗೆ ಮನೆಯಲ್ಲಿ ಮಾಡಿಕೊಂಡು ಬೈಂದೂರಲ್ಲಿ ಇದ್ದು ಎಕ್ಸ್ಟ್ರಾ ಕ್ಲಾಸ್ಗಳು ತಗೊಂಡು ಎಲ್ಲ ರೀತಿ ಹೋರಾಟ ಮಾಡಿ ಇವತ್ತು ಮಕ್ಕಳಿಗೆ ಒಂದು ಉತ್ತಮದ ವಿದ್ಯಾಭ್ಯಾಸ, ಒಂದು ಕಲಿಕೆ ಪಾಠವನ್ನು ಕೊಟ್ಟು ಇವತ್ತು 94, 95, 98 ತೆಗೆ ಅಂತ ಶಕ್ತಿ ಕೊಟ್ಟು ನಂಬರ್ 1 ಸ್ನಾನ ಮಾಡಿದ್ದಾರೆ. ಆಯ್ತಾ? ಇದು ಜಯಂತಿ ಟೀಚರ್ಗೆ ಮಕ್ಕಳ ಮೇಲೆ ಇದ್ದ ಕಾಳಜಿ, ನಮ್ಮ ಕರ್ತವ್ಯ, ಮುಖ್ಯವಾಗಿ ಕರ್ತವ್ಯದ ಮೇಲೆ ಕಾಳಜಿ ಇತ್ತಲ್ಲ, ಅದಕ್ಕೆ ಒಂದು ಶ್ಲಾಘನೀಯ. ಆ ತಾಯಿ ಜಯಂತಿ ಟೀಚರ್ಗೆ ತುಂಬ ಹೃದಯದ ನಮ್ಮ ಕರ್ನಾಟಕದ ಜನಗಳು ಧನ್ಯವಾದ ಸಲ್ಲಿಸಬೇಕು. ಯಾವುದೇ ಜಿಲ್ಲೆಲಾಗಿರಲಿ ನಮ್ಮ ಮಕ್ಕಳ ಬಗ್ಗೆ ಪರಿಶ್ರಮ ತಾಂಡು ಗೌರ್ಮೆಂಟ್ ಶಾಲೆ ಕಲಿಸಲ್ಲ, ಅದಕ್ಕೆ ಧನ್ಯವಾದ ತಿಳಿಸಲೇಬೇಕಂಡ್ರಿ. ಜಯಂತಿ ಟೀಚರ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ತುಂಬಾ ದಿನ ಮಕ್ಕಳಿಗೆ ಇದೇ ತರ ನೀವು ಒಂದು ಸರ್ಕಾರಿ ಸೇವೆಯನ್ನು ದೇವರ ಸೇವೆ ಅಂತ ಮಾಡಲಿ ಅಂತ ಕೇಳ್ತೀನಿ. ಮತ್ತೆ ಈ ವಿಷಯದಲ್ಲಿ ಗುರುರಾಜ್ ಗಂಟಿಹೊಳೆ ಅವರು, ಬೈಂದೂರು ಶಾಸಕರು, ಅವಾಗ ಇದು ಮಾಡಿ ಯಾರಿಗಾಗಲಿ ನಮ್ಮ ಶಾಲೆಗೆ ನೀವೇನು ಪಾಠ ಮಾಡಿದ್ರೆ ಅದೊಂದು ಮನಸ್ಥಿತಿ ಇರುತ್ತೆ. ಆದ್ರೆ ಈ ಕಾರ್ಯವನ್ನು ಶ್ಲಾಘಿಸಬೇಕು. ಜಯಂತಿ ಟೀಚರಿಗೆ ಶಿರಾಸ ಹೊಂದಿಸಿ ಹಳ್ಳಮಂಡಿಯನ್ನು ಕೆಳಗೂರಿ ನಮಸ್ಕಾರ ಮಾಡ್ತಾರೆ ಅಂದ್ರೆ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ತುಂಬ ಹೃದಯ ಬರುತ್ತೆ ಕಣ್ರಿ. ಯಾವುದೇ ಶಾಸಕ ಆಗಲಿ ತಪ್ಪಿದ್ದಾಗ ತಪ್ಪಿದ್ದೆ ಅಂತ ಹೇಳಿ, ಆದ್ರೆ ಒಂದು ಸರಿ ಇದ್ದಾಗ ಅವರಿಗೆ ಗೌರವ ಸಲ್ಲಿಸಿರಲ್ಲ. ಇದು 100 ಕೋಟಿ ಅಲ್ಲ ರೀ, 1000 ಕೋಟಿಗೆ ಸಮ. ಇಂಥ ಶಾಸಕರು ಮುಂದೆ ಎಲ್ಲಾ ಕಡೆನೂ ಬೇಕು. ಶಿಕ್ಷಣದ ಬಗ್ಗೆ ಇಷ್ಟೊಂದು ಒತ್ತು ಕೊಟ್ಟು ಅವರು ಪಕ್ಷ ಅಧಿಕಾರದಿದ್ದರು ತುಂಬಾ ಯೋಜನೆಗಳು ತಂದಿದ್ದಾರಂತೆ, ತುಂಬಾ ತರದ್ದು ಒಳ್ಳೊಳ್ಳೆ ಕೆಲಸ ಮಾಡಿದಾರಂತೆ. ನಾವು ಯಾವುದು ಪಕ್ಷ ಪರವಾಗಿ ಹೇಳ್ತಿಲ್ಲ, ಯಾವುದು ಪಾರ್ಟಿ ಪರವಾಗಲ್ಲ, ವ್ಯಕ್ತಿತ್ವ ಒಳ್ಳೆ ಕೆಲಸ ಮಾಡಿದವ್ರಿಗೆ ಹೇಳ್ಬೇಕು. ತಮ್ಮಲ್ಲಿ ಒಂದು ಹೆಡ್ಲೈನ್ ಅಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಅಂತ ಶಾಸಕರು ಪಡೆದ ಅವ್ರ ಪುಣ್ಯ ಅನ್ಸುತ್ತೆ. ಹೋರಾಟ ಮಾಡಿ ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದಿಲ್ಲ. ಮುಂದೊಮ್ಮೆ ಆ ತಾಯಿ ಮೂಕಾಂಬಿಕೆ ಅದೃಷ್ಟ ಕೊಟ್ಟರೆ, ಆಶೀರ್ವಾದ ಕೊಟ್ಟರೆ, ಈ ಚಾನಲ್ ನೀವು ಬೆಳೆಸಿಕೊಟ್ರೆ ಮುಂದೊಂದು ದಿನ ಹೋಗಿ ಅಲ್ಲೇ ನಿಂತು ವಿಡಿಯೋ ಮಾಡ್ತೀನಿ. ಯಾಕೆಂದ್ರೆ ಹೇಳ್ತೀನಿ, ಗುರುರಾಜ್ ಗಂಟಿಹೊಳೆ ಅವರು ಶಿರವಾಗಿ ನಮಸ್ಕಾರ ಮಾಡಿರೋದನ್ನ ಕಣ್ ತುಂಬಿ ಮನ್ ತುಂಬಿ ಬರುತ್ತೆ. ಯಾಕೆಂದ್ರೆ ಸುತ್ತ ಕರ್ನಾಟಕದಲ್ಲೆಲ್ಲೋ ಅಂತ ವಿಡಿಯೋ ಫೋಟೋ ನೋಡ್ಲಿಲ್ಲ. ಯಾಕೆಂದ್ರೆ ಇದು ಫೋಟೋ ವಿಡಿಯೋ ಮಾಡಿದಾಗಿದ್ರೆ ಕನಿಷ್ಠ ಈ ತರ ಒಂದು ಇದಾಗ್ತಿರಲಿಲ್ಲ ಅನ್ಕೊಳ್ಳುತ್ತೆ. ಆ ಜಯಂತಿ ಟೀಚರ್ಗೆ ತನ್ನ ಕರ್ತವ್ಯದ ಪಾಲನೆಗೆ ಧನ್ಯವಾದಗಳು. ಗುರುರಾಜ್ ಗಂಟಿಹೊಳೆ ಅವರು ಹೋದ ಸರಿ ಹೆಂಗೆ ಬೈದೋಗಿದ್ರು, ಈ ಸರಿ ಉತ್ತಮವಾದ ತಿದ್ದು ಮಕ್ಕಳಿಗೆ ಒಳ್ಳೆ ಪಾಠ ಹೇಳಿಕೆ, ಕರ್ತವ್ಯ ನಿಭಾಯಿಸಿಕೆ ಅವ್ರಿಗೆ ಒಂದು ಗೌರವ ಸಲ್ಲಿಸಿದಲ್ಲ, ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಏನಾದ್ರು ತಪ್ಪಿದ್ದರೆ ಕ್ಷಮಿಸಿ, ಹರಸಿ ಕಾಪಾಡಿ. ಯಾವುದೇ ಪಕ್ಷದ ಪರವಾಗಿ ಅಲ್ಲ, ಯಾವುದೇ ವ್ಯಕ್ತಿಯ ಪರವಾಗಿ ಅಲ್ಲ, ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಉತ್ತಮ ಸಮಾಜದ ಕಾರ್ಯಗಳನ್ನು ಹೇಳುವುದು ಅಂತ ಹೇಳ್ತಾ ನಾನು ಇಲ್ಲಿ ವಿಡಿಯೋ ಮುಗಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ನಿಮ್ಮೆಲ್ಲ ಕುಟುಂಬಕ್ಕೆ ರಾಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.